ಸ್ವಾಗತ. ನಾನು ನಜೀರ್ ಚೋರ್ಗಸ್ತಿ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ CPI ಸಾಹೇಬರು, PSI ಸಾಹೇಬರು, ಪೊಲೀಸ್ ಇಲಾಖೆ, KEB, ಪುರಸಭೆ ಇಲಾಖೆ ಮತ್ತು ತಾಳಿಕೋಟೆಯ ಹಿರಿಯ ಮುಖಂಡರು, ಯುವಕರು ಭಾಗವಹಿಸಿದ್ದರು. ವರದಿ ನಜೀರ್ ಚೋರ್ಗಸ್ತಿ, DMS ನ್ಯೂಸ್, ತಾಳಿಕೋಟೆ. ಮುಂಚಿತವಾಗಿ ಅವರಿಗೆ ಯಾವುದೇ ರೀತಿಯ ಸಂಚಾರಕ್ಕೆ ಅಡಚಣೆ ಆಗದಂತೆ ಪೆಂಡಾಲ್ಗಳನ್ನು ಹಾಕಲು ಸೂಚಿಸುವುದು. ಈಗ ಮುನ್ಸಿಪಾಲಿಟಿ ಅವರು ಏನಾದ್ರು ಪರ್ಮಿಷನ್ ಕೊಡೋ ಟೈಮ್ನಾಗ ಅವರು ಯಾವ ರೀತಿ ಕೊಡಬೇಕಂತ ರಿಸ್ಟ್ರಿಕ್ಷನ್ ಹಾಕಿ ಕೊಡ್ತಾರೆ. ಈ ಗಣೇಶ ಪೆಂಡಾಲ್ಗಳಲ್ಲಿ ಕೋಮು ಭಾವನೆ ಕೆರಳಿಸುವಂತ ಹಾಡುಗಳನ್ನು ಮತ್ತು ಫ್ಲೆಕ್ಸ್ ಬ್ಯಾನರ್ಗಳನ್ನು ಹಾಕದಂತೆ ಕಟ್ಟೆಚ್ಚರ ವಹಿಸುವುದು. ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಪ್ರದೇಶ ಹಾಗೂ ಗಣೇಶ ಪೆಂಡಾಲ್ಗಳಿಗೆ ಮಂಡಳಿ ವತಿಯಿಂದ CCTV ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಮತ್ತು ಅವುಗಳನ್ನು ಮಾನಿಟರಿಂಗ್ ಮಾಡುವ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಸೂಚಿಸುವುದು. ಈಗ ಅತಿ ಸೂಕ್ಷ್ಮ ಮತ್ತು ಸೂಕ್ಷ್ಮ ಗಣಪತಿಗಳು ಇರ್ತಾವಲ್ಲ, ಅಂತ ಗಣಪತಿಗಳಿಗೆ ತಮ್ಮ ವತಿಯಿಂದ ಅಂದ್ರೆ ಆ ಮಂಡಳಿ ವತಿ ಪೆಂಡಾಲ್ ಹಾಕಿರ್ತಾರಲ್ಲ, ಆ ಗಣಪತಿ ಮಂಡಳಿಯವರೇ ಅವೆಲ್ಲ ಗಣಪತಿಗಳಿಗೆ CC ಕ್ಯಾಮೆರಾಗಳನ್ನ ಕಡ್ಡಾಯವಾಗಿ ಅಳವಡಿಸಬೇಕಂತ ಸೂಚಿಸುತ್ತಾರೆ. ಗಣೇಶ ಉತ್ಸವದ ನೆಪದಲ್ಲಿ ಇಸ್ಪೇಟು, ಜೂಜಾಟ, ಬೆಟ್ಟಿಂಗ್ ಹಾಗೂ ಕಾನೂನುಬಾಹಿರ ಆಮಿಷದ ಲಾಟರಿಗಳಿಗೆ ಅವಕಾಶ ನೀಡಬಾರದು ಮತ್ತು ಇವುಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸುವುದು. ಅಂದ್ರೆ ಈ ಗಣೇಶ ಪೆಂಡಲ್ ಹಾಕಿರ್ತಾರ, ಒಳಗಡೆ ಇಸ್ಪಟ್ ಆಡೋದು, ಜೂಜಾಡೋದು ಅವು ಆಗ್ತಕ್ಕದ್ದಲ್ಲ, ಮತ್ತೆ ಬೆಟ್ಟಿಂಗ್ ಆಗುವಂತ ಒಂದು ಯಾವುದೇ ಕ್ರೀಡೆಗಳನ್ನ ಆಯೋಜನೆ ಮಾಡಬಾರದು ಅಂತ ತಿಳ್ಕೊಂಡು ತಿಳಿಸಿದ್ದಾರೆ. ಈ ಹಿಂದೆ ಗಣೇಶ ಉತ್ಸವದ ಸಂದರ್ಭದಲ್ಲಿ ಕೋಮು ಗಲಭೆಯ ಪ್ರಕರಣಗಳು ಆದಂತಹ ಸ್ಥಳಗಳನ್ನು ಪರಿಶೀಲಿಸಿ ಅಂತಹ ಸ್ಥಳಗಳಿಗೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತಿ ಮಾಡಿಕೊಳ್ಳುವುದು ಮತ್ತು ಕೋಮು ಗಲಭೆಯ ಮರುಕಳಿಸದಂತೆ ಸೂಕ್ತ ನಿಗಾ ವಹಿಸುವುದು. ಅದನ್ನು ನಮ್ಮ ಇಲಾಖೆ ವತಿಯಿಂದ ಮಾಡ್ತೇವೆ. ಗಣೇಶ ಹಬ್ಬದ ಪ್ರಯುಕ್ತ ಪೀಠ ಸಿಬ್ಬಂದಿಗಳು ಮುಂಗಡ ಮಾಹಿತಿ ತೆಗೆಯುವಂತೆ ಸೂಕ್ತ ನಿರ್ದೇಶನ ನೀಡುವುದು. ಆಗಾಗ ಲಾಡ್ಜು, ಧರ್ಮಶಾಲೆ, ಹೈವೇ, ಡಾಬಾ ಇತರ ಸ್ಥಳಗಳನ್ನು ಪರಿಶೀಲಿಸುವುದು. ಜನನಿಬಿಡ ಪ್ರದೇಶಗಳಲ್ಲಿ ಜಾಗರೂಕತೆಯಿಂದ ಇರುವಂತೆ ಜನತೆಗೆ ಮೈಕ್ಗಳ ಮೂಲಕ ಹೇಳಬೇಕು. ಯಾವುದಾದರೂ ಸ್ಫೋಟಕ ವಸ್ತುಗಳು, ಸಂಶಯಾಸ್ಪದ ವಸ್ತುಗಳಿದ್ದಲ್ಲಿ ಅವುಗಳನ್ನು ಮುಟ್ಟಬಾರದೆಂದು ಮತ್ತು ಮಾಹಿತಿಯನ್ನು ಕೂಡಲೇ ಪೊಲೀಸರಿಗೆ ತಿಳಿಸಲು ಮೈಕ್ ಮೂಲಕ ಪ್ರಚಾರ ಪಡಿಸುವುದು. ಅಂದ್ರೆ ಈಗ ಏನಾದರೂ ಒಂದು ಸಂಶಯ ಬರುವಂತಹ ವಸ್ತುಗಳಿರಲಿ, ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳಿದ್ರಪ್ಪ ಅಂದ್ರೆ ತಾವು ನಮಗೆ ತಿಳಿಸಿದ್ರಪ್ಪ, ನಾವು ಸಹ ಅದರ ಬಗ್ಗೆ ನಿಗಾ ವಹಿಸ್ತೀವಿ. ಮತ್ತು ನಾವು ಎಲ್ಲಾನು ತಮ್ಮ ಪೆಂಡಲ್ಗಳಿಗೆ ಮತ್ತು ಸಿಟಿಗಳಿಗೆ ನಿಗಾ ಇಡಬೇಕು ಹಾಗೂ ಸಂದರ್ಭಕ್ಕೆ ಅನುಸಾರವಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವುದು. ಈಗೇನು ಈಗ ಹಲವಾರು ಇದರೊಳಗೆ ಕೇಸ್ಗಳಿರ್ತಾವಲ್ಲ, ಅಂತ ಕೇಸ್ಗಳಾದಂಥ ವ್ಯಕ್ತಿಗಳ ಮ್ಯಾಗ ಸೂಕ್ತ ನಿಗಾ ವಹಿಸಬೇಕಂತ ಹೇಳ್ತಾರೆ, ಮಾಡ್ತೇವೆ. ಅನ್ಯ ಮತಗಳ ಪೂಜಾ ಗೃಹ, ದೇವಸ್ಥಾನ, ಮಸೀದ್, ಚರ್ಚ್ ಇರುವ ಸ್ಥಳಗಳಲ್ಲಿ ಸದರಿ ಕೋಮಿನ ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಂತಿಯುತವಾಗಿ ಹಬ್ಬ ನಡೆಯುವಂತೆ ನೋಡಿಕೊಳ್ಳುವುದು. ಗಣೇಶ ಆ ನೀರಿನ ಮುಂಚಿತವಾಗಿ ಲೆಟರ್ ಕೊಟ್ಟು ನಾವು ಒಂದಿನ ಮುಂಚಿತವಾಗಿ ಬಿಡಿಸ್ತೀವಿ, ಬೆಳಗಿನ ಜಾವನ ಬಿಡಿಸ್ತೀವಿ. ಆಮೇಲೆ ಇಲ್ಲಿ ವಿಸರ್ಜನೆ ಕಾಲಕ್ಕೆ ಮುನ್ಸಿಪಾಲಿಟಿ ಕಡೆಯಿಂದ ನಾವು ಪತ್ರ ಕೊಟ್ಟಿದ್ವಿ. ಆದಾಗೂ ಕೂಡ ಸ್ವಲ್ಪ ಬೆಳಕಿನ ವ್ಯವಸ್ಥೆ ಅಸ್ತವ್ಯಸ್ತ ಆಗಿದೆ. ಲಾಸ್ಟ್ ಇಯರ್ ಅದು ನನ್ನ ಗಮನಕ್ಕಿದೆ. ಈ ಸರಿ ಹಂಗಾಗದಂಗೆ ಚೀಫ್ ಆಫೀಸರ್ ಖುದ್ದಾಗಿ ಮಾತಾಡಿ ಆ ಬೆಳಕಿನ ವ್ಯವಸ್ಥೆ ಮಾಡ್ತೀವಿ. ಇನ್ನು ಉಳಿದಂಗೆ ನೀವು ಪೊಲೀಸರ ಕಡೆಯಿಂದ ಹೆಂಗೆ ಸಹಕಾರ ಕೇಳ್ತಿರೋ ನಿಮ್ಮ ಕಡೆಯಿಂದ ಅದೇ ಸಹಕಾರ ಇರಬೇಕಾಗ್ತದೆ. ಕ್ರಿಯೆಗೆ ಪ್ರತಿಕ್ರಿಯೆ ಇರ್ತದೆ, ಇಲ್ಲಿ ಒಂದೇ ಕಡೆ ಇರುವುದಿಲ್ಲ. ಮತ್ತು ನಾವು ಸುಪ್ರೀಂ ಅಲ್ಲ, ನಮ್ಮ ಮೇಲಧಿಕಾರಿಗಳಿಂದ, ನಮ್ಮ ಮೇಲೆ ಕಾರ್ಯಾಲಯದಿಂದ ಏನು ಇನ್ಸ್ಟ್ರಕ್ಷನ್ ಬರ್ತಾವೋ ಆ ಇನ್ಸ್ಟ್ರಕ್ಷನ್ಗಳನ್ನು ಮಾತ್ರ ನಿಮಗೆ ಹೇಳ್ತೀವಿ ನಾವು. ಆ ಕಾರಣದಿಂದ ನಮ್ಮ ಗಣಪತಿ ಮಂಡಳಿ ಎಲ್ಲ ಗಣಪತಿ ಮಂಡಳಿಗಿಂತ ವಿಶೇಷ ಅಂತ ತೋರಿಸಿ, ಅದನ್ನ ಬಿಟ್ಟು ಬರೇ DJ. ಆಮೇಲೆ ಲಾಸ್ಟ್ ಇಯರ್ ರಾತ್ರಿ 12 ಗಂಟೆ ನಂತರ ಅವರು ನೋಡ್ಕೊಟ್ರು. ನನ್ನ ಕಡೆಯಿಂದ ಹೋದ ಸರಿ ಎಷ್ಟು ಚೆನ್ನಾಗಿ ಬಂದೋಬಸ್ತ್ ಮಾಡಿದ್ನೋ ಅದಕ್ಕಿಂತ ಹೆಚ್ಚು ಚೆನ್ನಾಗಿ ಬಂದೋಬಸ್ತ್ ಮಾಡೋದನ್ನ ಕಡೆ ನಾ ಗಮನ ಕೊಡ್ತೀನಿ. ಯಾರು DJ ಕ್ಯಾನ್ಸಲ್ ಮಾಡಿದ್ರು ಆ ಗಣಪತಿ ಮಂಡಳಿಯ ಅಧ್ಯಕ್ಷರನ್ನ, ಪದಾಧಿಕಾರಿಗಳನ್ನ ನಾನು ಬಂದು ನಿಮಗೆ ಸನ್ಮಾನ ಮಾಡ್ತೀನಿ. ಆ ಗಣಪತಿ ಯಾರು ನಮ್ಮೊಟ್ಟಿಗೆ ನೀವು ಒಳ್ಳೆ ರೀತಿಯಿಂದ ಕಾನೂನು ಸುವ್ಯವಸ್ಥೆಗೆ ಕೈ ಜೋಡಿಸ್ತೀರಿ, ನಿಮ್ಮನ್ನೆಲ್ಲ ಗೌರವದಿಂದ ನೋಡ್ತೀವಿ. ಯಾರು ಅಸಭ್ಯವಾಗಿ ಯುವಕರು ಅಸಭ್ಯವಾಗಿ ನಡ್ಕೊಂಡ್ರೆ ನಾವು ಅವ್ರನ್ನ ಅಸಹ್ಯವಾಗಿ ನೋಡ್ತೀವಿ, ಕಾನೂನು ಪ್ರಕಾರ ಕ್ರಮನೂ ಜರುಗಿಸ್ತೀವಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಮುಂದೆ ನಮ್ಮದು ನಾವು ಸ್ವಲ್ಪ ಲೈಟಿಂಗ್ ವ್ಯವಸ್ಥೆ ತೊಂದರೆ ಆಗದಂತ ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಅದನ್ನು ಈ ಸತಿ ಸರಿಯಾಗಿ ಮಾಡಿಕೊಡ್ತೀವಿ. ಹಾಗೂ ಪೊಲೀಸ್ ಇಲಾಖೆಗೆ ಹಾಗೂ ಸಾರ್ವಜನಿಕರಿಗೆ ಪುರಸಭೆ ಯಾವತ್ತೂ ನಿಮ್ಮೊಂದಿಗೆ ಇರ್ತದೆ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಗೆ ಗೊತ್ತಿರೋದು ಸುಮ್ಮನೆ ಆರೆ ಹಾಕ್ತಿದ್ವು. ಮನೆಯಾಗ ಒಂದು ಕೂಸು ಹುಟ್ಟ್ಯಾವಂದ್ರ ಖುಷಿ ಪಡ್ತೀವಿ, ಒಂದು ಕೂಸು ಸತ್ನಂದ್ರ ಏನ್ ಮಾಡ್ತೀರಿ ನೀವು ಅಂತ ನಮ್ಮ
ಅದೇ ದಿವಸ ಆದ್ರಿ ಅದು. ನಾವು ನಗಬೇಕು ಏನು ಅಳಬೇಕು? ಈ ನಗುದೇ ಐತ್ರಿ ಇದು. ಬ್ಯಾಂಜೋ ಮಾಡಿ ಅಳುವುದು ಯಾವಾಗ? ಈಗ ಕಾಲ ಬಂದದ್ರಿ, ತಿಳುವಳಿಕೆ ಎಲ್ಲ ಯುವಕರಿಗೆ ಬರಾಕತ್ತದ. ಎಲ್ಲರಿಗೂ ಹಿರಿಯರಿಗೆಲ್ಲ ತಿಳಿಸಿ ಮಾತ್ರ ಈಗ ನಮ್ಮಂತರು ನಾವು ಹೋಗ್ತೀವಿ. ಹಿರಿಯರಿಗೆ ಬಂದ್ರೆ ಮಾತ್ರ ಈ ಒಂದು ಏನೈತಿ ಎಲ್ಲ ನಮ್ಮ ತಾಳಿಪಟ್ಟಿ ಎಲ್ಲ ಒಂದು ಭಾರತಕ್ಕೆ ಒಂದು ಹೆಮ್ಮೆಯಾದ ಮಾತು. ಆ ಖರೆ ನಾಗರಿಕ ಭಾರತೀಯ ನಾಗರಿಕ ಆಗ್ಬೇಕಾದ್ರೆ ಈ ಭಾವನೆ ಇದ್ದರೆ ನಮ್ಮ ಭಾರತ ದೇಶ ಉಳಿತದಂತ ಒಂದು 4 ಮಾತು. ಈ ಶಾಂತಿ ಸಭೆಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಮಾನ್ಯ CPI ಸಾಹೇಬ್ರೆ ಹಾಗೂ ತಾಳಿಕೋಟೆಯ PSI ಸಾಹೇಬರಾಗಿರ್ತಕ್ಕಂಥ ರಾಮನಗೌಡ ಸಾಹೇಬ್ರೆ ಹಾಗೂ ಇನ್ನೋರ್ವ PSI ಸಾಹೇಬರಾಗಿರ್ತಕ್ಕಂಥ ಬಂಗಿ ಸಾಹೇಬ್ರೆ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಯಾವತ್ತೂ ಊರಿನ ಗೌರವಾನ್ವಿತನಾಗಿರುತ್ತೆ. ಆ ಬಂಧುಗಳು ಎಲ್ಲರೂ ಹಿರಿಯರು ಮಾತನಾಡಿದರು. ಮಾತನಾಡೋದು ಏನಿಲ್ಲ. PSI ಸಾಹೇಬರು ಸಂಘ ಸಾಹೇಬರು ಬಹಳ ಮಾರ್ಮಿಕವಾಗಿ ಮಾತನಾಡಿದ್ರು ಕೂಡ ಅದು ಅರ್ಥಪೂರ್ಣವಾದ ಮಾತು. ಯಾಕಂತಂದ್ರೆ ಹೋದ ವರ್ಷ ಈ ಎಲ್ಲ ಆದ ಘಟನೆಗೆ ಬಹಳ ಜನ ಬೇಸರಗೊಂಡಿದ್ರು. ಹೀಗಾಗಿ ಸಾಹೇಬರು ಅದನ್ನ ಈ ಸಾರಿ ತಪ್ಪು ಆಗ್ಲಾರ್ದಂಗೆ, ಯಾಕಂದ್ರೆ ಬೇರೆ ಬೇರೆ ಊರಿನವ್ರು ನೋಡಕ್ ಬಂದಿರ್ತಾರೆ. ತಾಳಿಕೋಟಿ ಗಣಪತಿ ಹೊಂಟಾವ ಅಂತಂದ್ರೆ ಏನೋ ವಿಶೇಷ ಇರ್ತೈತಿ, ವಿಜೃಂಭಣೆ ಇರ್ತೈತಿ ಅಂತ ಮಾಡಿದಾಗ ಇಲ್ಲಿ ಹಾರಾಡೋದು ತೂರಾಡೋದು ಬರೀ ಮಾಡಿದ್ರೆ ಅದಕ್ಕೆ ಶೋಭೆ ತರೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಇನ್ನೊಂದು ವಿಶೇಷವಾಗಿ ಎಲ್ಲಿ ನಿಮಗೆ ಸೂಕ್ಷ್ಮ ಪ್ರದರ್ಶನಗಳು ಇರ್ತಾವ ಅಲ್ಲಿ ಏನೋ ಒಂದು ವಾತಾವರಣ ಬೇರೆ ರೀತಿಯಿಂದ ಇರ್ತೈತಿ. ಅಲ್ಲಿ ಏನ್ ಮಾಡಿಬಿಡ್ತಾರೆ ಸಾಹೇಬ್ರೆ, ಅಲ್ಲೆಲ್ಲ ನಮ್ಮ ಬಾಬಾ ಸಾಹೇಬ್ರ ಜಂಡ ತಗೊಂಬಂದು ನಿಂತ್ಕೇಶನ್ ಜಂಡ ಹಾಸಕ್ಕೆ ಚಾಲು ಮಾಡಿಬಿಡ್ತಾರೆ. ಮತ್ತೆ ನಿಷೇಧಿತ ಪದಗಳನ್ನ ಅಲ್ಲಿ ಬಾರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೋದ ಬಾರಿ ಆದ ಘಟನೆ ಇದು ಕೂಡ ಅಂಬೇಡ್ಕರ್ ಸರ್ಕಲ್ನಲ್ಲಿ. ಮತ್ತ ಹಿಂಗೆ ತುಂಗಿ ಗ್ರಾಮದಲ್ಲಿ ಕೂಡ ಒಂದು DJ ಹಚ್ಚೋಕೆ ಬಹಳ ಸಮಸ್ಯೆ ಆಗಿತ್ತು. ಸುಮಾರು 1 ವಾರ ಅದು ಕಿರಿಕಿರಿ ಆಯ್ತು. ಅದು MLA ಅವ್ರ ಫೋನ್ ಹಚ್ಚುತನೂ ಮುಗಿಲಿಲ್ಲ. ಹಿಂಗಾಗಿ DJ ಎಷ್ಟು ಚಲೋ ಅಷ್ಟೇ ಆರೋಗ್ಯಕ್ಕೆ ಹಾನಿಕಾರ. ಒಳ್ಳೆ ರೀತಿಯಿಂದ ನಾವು ಮುಗಿಸಿ ಜಲ್ಲಿ ಏನೋ ಒಂದು ಸಂಭ್ರಮ ಪಡೋ ಹೊತ್ತಿನಾಗ 1 ತಾಸು 2 ತಾಸು ಕುಣಿದು ಅದನ್ನ ಅಲ್ಲಿಗೆ ಬಿಟ್ಟು ಬಿಡ್ಬೇಕು. ಅದನ್ನ ಫೈನಲ್ ಆಗಿರ್ತದೆ. ಆ ಕುಡಿದವ್ರ ಮಾತು ಫೈನಲ್ ಆಗಿದ್ದಕ್ಕೆ ಹಿಂದೆಲ್ಲ ನಾವೆಲ್ಲ ಜೋಡ್ ಕುಡಿದಿರ್ತೀವಿ. ಹೀಗಾಗಿ ಹಿಂದೆ ಏನು ತುಂಬಿಯಲ್ಲಿ ಇನ್ನೊಂದು ವಿಶೇಷ ಸರ್, ನಮಗೆ ನಾವು ವಿನಂತಿ ಮಾಡ್ಕೋತೀನಿ. ವಿಶೇಷವಾಗಿ ಹಳ್ಳಿನವ್ರಿಗೆ ಸ್ವಲ್ಪ ಇವೆಲ್ಲ ಗೊತ್ತಿಲ್ಲದಾಗ ಅವ್ರ ಸಮಿತಿಯನ್ನ ಕರೆದುಕೊಂಡು ವಿಶೇಷವಾಗಿ ನಮ್ಮ ತಳ ಸಮುದಾಯದ SC/ST ಏರಿಯಾಗಳೇನಿರ್ತಾವ ಈಗ ಆಲ್ಮೋಸ್ಟ್ 90% ನಾವು ಬಿಡಿಸೋಕೆ ಪ್ರಯತ್ನ ಮಾಡಿದ್ವಿ ಸರ್. ಎಲ್ಲಿ ಗಣಪತಿ ಕೊಡಿಸ್ಲಿಕ್ಕೆ 1 ಅಥವಾ 2 ಕಡೆ ಇಷ್ಟೇ ಕೊಡಿಸ್ತಾರ. ಅಲ್ಲಿ ಒಂದು ಸ್ವಲ್ಪ ನೀವು ಸ್ವಲ್ಪ ಅವರಿಗೆ ಅವೇರ್ನೆಸ್ ಮೂಡಿಸಿದ್ರ ಅವು ಕೂಡ ಮುಂದಿನ ದಿನವಾಗಿ ಈ ವರ್ಷ ಕೊಡಿಸೋದಿಲ್ಲ ಅಂತ ಹೇಳಿ ಹೋದ ವರ್ಷ ನಮ್ಗೆ ಹೇಳಿದಾರ. ಹೀಗಾಗಿ ಏನೋ ಕುಡಿಸಿದ್ರು ಅಂದ್ರೂ ಸ್ವಲ್ಪ ಅವರಿಗೆ ನೀವು ಅವೇರ್ನೆಸ್ ಕೊಡ್ಬೇಕು ಸರ್ ದಯಮಾಡಿ. ಯಾಕಂತಂದ್ರೆ ಏನೋ ಗೊತ್ತಿಲ್ಲಾರ್ದಾಗ ಅವ್ರು ಕುಂದಿರ್ತಾರ ಊರಾಗ, ನಮ್ಮನ್ನ ಕರ್ಕೊಂಡು ಅವ್ರು ಮಾಡೋದಿಲ್ಲ. ನಾವು ಒಂದ್ ಕಡೆ ಕುಂದಿರ್ಕೇಶನ್ ನಾವ DJ ಹಚ್ಚಿ ನಾವೇ ಕುಣಿದು ಬಿಡಮು ಅನ್ನೋ ಲೆಕ್ಕಕ್ಕಿರ್ತಾರೆ. ಆದ್ರೆ ಈ ವಾಸ್ತವದಲ್ಲಿ ಏನು ಕಾನೂನಾತ್ಮಕ ಅಂಶಗಳಿರ್ತಾವ ಅವ್ರಿಗೆ ಗೊತ್ತಿರಂಗಿಲ್ಲ. ಹೀಗಾಗಿ ವಿನಂತಿ ಮಾಡ್ಕೋತೀನಿ. ಮತ್ತ ಹಿರಿಯರು ಹೇಳಿದ್ರು ಬಾಲಗಂಗಾಧರ ತಿಲಕರು ಏಕೆ ಗಣಪತಿ ಕುಂದಿರಿಸಿದ್ರು, ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯಾಕೆ ನಮಗೆ ಈದ್ ಮಿಲಾದನ್ನ ಆಚರಣೆ ಮಾಡ್ಬೇಕಂತ ಹೇಳಿದ್ರು. ಅವೆಲ್ಲವೂ ಕೂಡ ಹೇಳಿದಾಗ ಆ ಇತಿಹಾಸನೇ ಗೊತ್ತಿರಂಗಿಲ್ಲ, ಯಾರಿಗೂ ಗೊತ್ತಿರಂಗಿಲ್ಲ. 90% ಜನಕ್ಕೆ ಗೊತ್ತಿರಂಗಿಲ್ಲ. ಹಿಂಗಾಗಿ ಯಾರು ಒಂದೇನೋ ಈಗಿನ ವಿಚಾರ ಬರೇ ಗಣಪತಿ ಅಂತ ನಾವು ಭಾವಿಸ್ತೀವಿ. ಇದರಲ್ಲಿ ಬಹಳಷ್ಟು ರಾಜಕೀಯ ಅಡಗಿದೆ. ಯಾಕಂತಂದ್ರೆ ಈ ಮಾತು ಹೇಳ್ತೀನಿ ಅಂತಂದ್ರ ನಾನು ಹೋದ ವಾರ ನಾವು ಕೂಡ ಹಿಂದೂ ಮಹಾಗಣಪತಿಯಲ್ಲಿ ಇದ್ದಂತವ್ರು ಈಗ ಸದ್ಯಕ್ಕೆ ಇಲ್ಲ ನಾವು. ಯಾಕೆ ಅಂತಂದ್ರೆ ಅದನ್ನ ಒಂದಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ಇರೋದ್ರಿಂದ ನಾವು ಸರ್ಕೊಂಡಿವಿ. ಹಾಗಾಗಿ ಯಾರ ಮನಸ್ಸಿಗೆ ಘಾಸಿ ಆಗ್ತಾ ಇರತಕ್ಕಂತಹ ವಿಷಯಗಳು ಅಲ್ಲಿ ಇರ್ತಾವೋ ಅದನ್ನ ತೆಗಿಬೇಕು ಸಮಿತಿಯವ್ರ ಕೆಲಸನೇ ಇದೆ. ಇನ್ನೊಬ್ಬರ ಭಾವನೆಗಳಿಗೆ ಚ್ಯುತಿ ಬರುವ ಹಾಗೆ ಇದೆ ಅಂತಂದ್ರೆ ಅದು ಯಾವುದೇ ಧರ್ಮದ ಯಾವುದೇ ಕೋಮಿನವರು ಇರಲಿ ಅದನ್ನ ತೆಗಿಬೇಕು. ಆ ಸಮಿತಿ ಇರ್ಲಿಲ್ಲ ಅಂದ್ರೂ ಕೂಡ ನಮ್ಮ ಆನಂದ ಇರ್ಬೋದು, ವಿಜಯ್ ಇರ್ಬೋದು, ಇಂತಿಂತವು ಜನಸಾಮಾನ್ಯರು ಇಂತಿಂತ ನೋಡ್ತಿರ್ತಾರೆ. ನಾವೆಲ್ಲವೂ ಕೂಡ ಈಗಿನ ಪರಿಸರಕ್ಕೆ ಮತ್ತು ಈಗಿನ ವಾತಾವರಣಕ್ಕೆ ಸರಿಯಲ್ಲ, ಅದನ್ನ ಕೈ ಬಿಡ್ರಿ ಅಂತಂದಾಗ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ. ನಾವು ಅದನ್ನ ಚಲೋ ಇದ್ದಿದ್ದನ್ನ ಚಲೋ ಮಾಡಿ ಅಂತ ಹೇಳ್ತೀವಿ, ಸುಮಾರು ಇತ್ತು ಬೇಡ ಅಂತ ಹೇಳ್ತೀವಿ. ಹೀಗಾಗಿ ಯಾರೇ ಕೂಡ ಚಲೋದನ್ನ ಹೇಳಿದ್ರೆ ತಲೆ ತೋಡ್ರಿ, ಕೆಟ್ಟದನ್ನ ಹೇಳಿದ್ರೆ ಅಲ್ಲೇ ಬಿಟ್ಬಿಡ್ರಿ ದಯಮಾಡಿ. ಯಾಕಂದ್ರೆ ಊರಿನ ವಾತಾವರಣದ ದೃಷ್ಟಿಯಿಂದ ಮತ್ತು ಈಗಿನ ಪರಿಸ್ಥಿತಿ ಆತ್ಮಾವಲೋಕನವನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಗಣೇಶ ಹಬ್ಬ ಮತ್ತು ಈದ್ ಮಿಲಾದನ್ನ ವಿಜೃಂಭಣೆಯಿಂದ ತಾಳಿಕೋಟೆಯಲ್ಲಿ ಆಚರಣೆ ಮಾಡೋಣ ಅಂತ ಹೇಳಿ ನನಗೆ ಮಾತನಾಡಲು ಅವಕಾಶ. ಹಿರಿಯರೇ, ಮುಖಂಡರೇ, ಅದೇ ತೆರನಾಗಿ ಎಲ್ಲ ಸಮಾಜದ ಹಿರಿಯರು ಮತ್ತು ಯುವಕ ಮಿತ್ರರು ಹಾಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಗೌರವಾನ್ವಿತ ಪುರಸಭಾ ಸದಸ್ಯರೇ ಹಾಗೂ ಹಿರಿಯ ಪತ್ರಕರ್ತರೇ, ಮಾಧ್ಯಮ ಪ್ರತಿನಿಧಿಗಳೇ, ಎಲ್ಲರಿಗೂ ಇನ್ನೊಂದು ಸಾರಿ ನಾನು ಪೊಲೀಸ್ ಇಲಾಖೆ ವತಿಯಿಂದ
ನನ್ನನ್ನು ಸ್ವಾಗತಿಸಿ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಮತ್ತು ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನು ತಾವೆಲ್ಲ ಪ್ರಸ್ತಾಪ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಈಗ ತಾವೆಲ್ಲ ಈಗ ನಮ್ಮದು ಮಾಡಿದರು. ಅದೇ ತೆರನಾಗಿ ಸಂಕನಾಳ್ ಅವರು ಇಲ್ಲಿಯ ಒಂದು ಅನುಭವ ಲಾಸ್ಟ್ ಇಯರ್ ಯಾವ ರೀತಿ ಇಲ್ಲಿ ಹಬ್ಬ ಆಯಿತು, ಆ ಹಬ್ಬದ ಸಮಯದೊಳಗೆ ಏನು ಲೋಪಗಳಾದವು, ನಾವು ಮೀಟಿಂಗ್ ಒಳಗೆ ಏನು ನಿರ್ಣಯಗಳು ಮಾಡಿದ್ವಿ, ಹಬ್ಬದ ಟೈಮ್ನಾಗ ಏನು ಲೋಪ ಆಯ್ತು ಅದನ್ನು ಪ್ರಸ್ತಾಪ ಮಾಡಿ ಹಬ್ಬಗಳನ್ನು ನಾವು ಯಾವ ಉದ್ದೇಶಕ್ಕಾಗಿ ಆಚರಣೆ ಮಾಡಬೇಕು ಅನ್ನೋ ಒಂದು ಸಾಕಷ್ಟು ವಿಚಾರಗಳನ್ನು ಅವರು ಹೇಳಿದರು. ಇದನ್ನಾಗಿ ಭಾಗದ ಹಿರಿಯರು ಎಸ್ ಪಾಟೀಲ್ ಯಾಳಗಿ ಸರ್ ಅವರು ಹೇಳಿದರು. ಗಲಾಟ, ಶಾಂತಿ, ಸುವ್ಯವಸ್ಥೆಗೆ ಧಕ್ಕೆ ಆದರೆ ಏನಾಗ್ತದೆ, ಊರುಗಳಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಷ್ಟೊಂದು ಸಮಸ್ಯೆಗಳಾಗ್ತಾವೆ, ಎಷ್ಟು ದೂರ ಹಿಂದಕ್ಕೆ ಹೋಗ್ತಾವೆ, ಪ್ರಗತಿಯಲ್ಲಿರ್ತಕ್ಕಂಥ ಊರುಗಳು ಹಿಂದಕ್ಕೆ ಹೋಗ್ತಾವೆ ಅಂತೇಳಿ ಅವರ ಒಂದು ಅನುಭವವನ್ನು ಹೇಳಿದರು, ಇಲ್ಲಿ ಕಂಡಿದ್ದನ್ನು ಹೇಳಿದರು. ಅದೇ ಚೆನ್ನಾಗಿ ಇಲ್ಲಿಯ ಬಾಗಲಕೋಟ್, ಬೆಳಗಾವಿ ಇಂಥ ಊರೊಳಗೆ ನಾವು ನೋಡಿದ್ವಿ ಭಾಳಷ್ಟು ಯುವಕರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನ ಹಾಕ್ಕೊಂಡ ಇವತ್ತು ಕೋರ್ಟಿಗೆಲ್ಲ ಅಡ್ಡಾಡ್ತಾರೆ. ನೌಕರಿಗಳು ಬಂದವು, ಭಾಳ ಶಾಣೆ ಹುಡುಗರು, ರ್ಯಾಂಕ್ ಸ್ಟೂಡೆಂಟ್ಸ್ ನೌಕರಿಗಳು ಬಂದವು. ಅವ್ರದ್ದು ಕ್ರಿಮಿನಲ್ ಹಿಸ್ಟ್ರಿ ಅದ, ಕೇಸ್ ಅದಾವ ಮೈ ಮ್ಯಾಗ. ಪಾಸ್ಪೋರ್ಟ್ಗಳು ವೆರಿಫಿಕೇಶನ್ ಬಂದ್ರೆ ಅವು ರಿಜೆಕ್ಟ್ ಆಗ್ತಾವೆ, ಫಾರಿನ್ಗೆ ಹೋಗೋ ಚಾನ್ಸ್ ಅದಾವೆ. ಅವು ಅವಕಾಶಗಳಿಂದ ವಂಚಿತರಾಗ್ತಾ ಇದ್ದಾರೆ. ಮತ್ತು ಊರುಗಳು ಬೆಳೀತಾ ಇಲ್ಲ, ಆರ್ಥಿಕವಾಗಿ ಹಿಂದುಳಿತಾ ಇದ್ದಾವೆ. ಅದ್ರ ಪಕ್ಕದ ಊರುಗಳು ಶ್ರೀಮಂತ ಆಗ್ತಾ ಇದ್ದಾವೆ. ಎಲ್ಲಿ ಗಲಾಟೆ ಇರ್ತದೆ ಆ ಪಕ್ಕದ ಊರು ಬೆಳೀತದೆ. ಆ ಊರು